ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ನೀಡಿರುವಂತಹ ಲೇಟೆಸ್ಟ್ ಆದೇಶ ಪ್ರತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆದೇಶ ಪ್ರತಿಯಲ್ಲಿ ಏನೇನು ಮೆನ್ಷನ್ ಮಾಡಿದ್ರು, ಆ ವರದಿಯಲ್ಲಿ ಏನೇನು ಮೆನ್ಷನ್ ಮಾಡಿದ್ರು ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಪೆನ್ಷನರ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಯಾವುದೇ ಚಾರ್ಜಸ್ ಇಲ್ಲದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಹಾಗೂ ಈ ಎಲ್ಲ ವಿಷಯಗಳನ್ನು ಇಮಿಡಿಯೇಟ್ ಆಗಿ ತಿಳಿದುಕೊಳ್ಬೋದಾಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋವನ್ನು ಸರ್ಚ್ ಮಾಡ್ತೇನೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ಅದನ್ನು ಕ್ಲಿಕ್ ಮಾಡಿ ಏನೇ ಅಪ್ಡೇಟ್ ಇದ್ದರೂ ಇಮಿಡಿಯೇಟ್ ಆಗಿ ನೀವು ತಿಳ್ಕೊಳ್ಬೋದಾಗುತ್ತೆ. ಮೊದಲನೇದಾಗಿ ನಾನು ಹೇಳಿದಾಗೆ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಗೆಗೆ ಏನು ಹಳೆ ಪಿಂಚಣಿ ಯೋಜನೆ ಜಾರಿ ಬಗ್ಗೆ ರೀಸೆಂಟಾಗಿ ಸಭೆ ಆಯಿತು, ಅದರಲ್ಲಿ ಏನು ವರದಿ ಸಲ್ಲಿಸಿದ್ದಾರೆ, ಏನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ ವರದಿಯನ್ನು ಬಿಡುಗಡೆ ಮಾಡಿದ್ರು. ಆ ವರದಿಯಲ್ಲಿ ಏನೇನು ಬರ್ತಿತ್ತಂತ ತಿಳಿಸ್ಕೊಡ್ತೀನಿ. ಹಳೆ ಪಿಂಚಣಿ ಯೋಜನೆ ಜಾರಿ ಕುರಿತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾತನಾಡಿ, 2006ರ ಬಳಿಕ ನೇಮಕಗೊಂಡ ಸರ್ಕಾರಿ ನೌಕರರಿಗೆ NPS ಬದಲು OPS ಜಾರಿ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿತ್ತು. ಆ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು OPS ಜಾರಿಗೆ ಉತ್ಸುಕರಾಗಿದ್ದು, ಸದ್ಯದಲ್ಲೇ ರಾಜ್ಯ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದರು. 2006 ಮೊದಲು ನೇಮಕಗೊಂಡವರಿಗೆ ಆಲ್ರೆಡಿ NPS ಬದಲು OPS ಅನ್ನು ಜಾರಿಗೊಳಿಸಿದ್ದಾರೆ. 2006ರ ಬಳಿಕ ನೇಮಕಗೊಂಡವರಿಗೆ NPS ಅನ್ನು ರದ್ದು ಮಾಡಿ OPS ಮಾಡಬೇಕು ಅನ್ನೋದು ಬೇಡಿಕೆ ಆಗಿತ್ತು. ಇದನ್ನು ಸದ್ಯದಲ್ಲೇ ಜಾರಿಗೊಳಿಸಲಿದೆ ಅಂತ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರಿ ನೌಕರರು ಸರ್ಕಾರವೇ ಆಗಿದ್ದಾರೆ. ಅವರ ಕುಟುಂಬದವರು ನೆಮ್ಮದಿಯಿಂದ ಇರಬೇಕೆಂಬುದು ಸರ್ಕಾರದ ಅಭಿಲಾಷೆ. ಆ ನಿಟ್ಟಿನಲ್ಲಿ NPS ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯ ಜಾರಿ ಖಚಿತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 6ನೇ ಮತ್ತು 7ನೇ ವೇತನ ಆಯೋಗದ ಜಾರಿಯನ್ನು ಮಾಡಿದ್ದಾರೆ. ಹೀಗಾಗಿ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಒಡನಾಟ ಬಹಳ ಚೆನ್ನಾಗಿದೆ. ಆದಷ್ಟು ಬೇಗ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಲಿದೆ ಎಂದು ಸಚಿವರಾದ ಮಧು ಬಂಗಾರಪ್ಪ ಅವರು ಭರವಸೆ ನೀಡಿದರು. ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾದ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಕ್ಷಣಗಣನೆ ಶುರುವಾಗಿದ್ದು, ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ ಎನ್ನಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದಿನಿಂದಲೂ ಸರ್ಕಾರಿ ನೌಕರರು ಹಲವು ಸಭೆ, ಪ್ರತಿಭಟನೆಯನ್ನು ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಒತ್ತಾಯಿಸಿದ್ರು. ಇದೀಗ ಕಳೆದ 2 ವರ್ಷಗಳಿಂದ ಕಾದು ಕುಳಿತಿದ್ದ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ ಅಂತ ತಿಳಿಸ್ಕೊಟ್ಟಿದೆ. ಏನಂದರೆ ಆಲ್ರೆಡಿ ಇದು ಅಂಗೀಕಾರ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ OPS ರದ್ದು ಮಾಡಿ NPS ಅನ್ನು ರದ್ದು ಮಾಡಿ OPS ಜಾರಿ ಮಾಡೋದು 2006 ಬಳಿಕದರೂ ಶೀಘ್ರದಲ್ಲೇ ನಡೆಯಲಿದೆ ಅಂತ ಖುದ್ದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ನೀವೇ ನೋಡ್ಬೋದು, ಅವರು ಹೇಳಿದ್ದಾರೆ ಏನಂದರೆ ಸಿದ್ದರಾಮಯ್ಯ ಅವರೊಟ್ಟಿಗೆ ಸರ್ಕಾರಿ ನೌಕರರ ಒಡನಾಟ ಚೆನ್ನಾಗಿರೋದ್ರಿಂದ ಇದು ಬೇಗನೆ ಜಾರಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇದ್ರ ಸಲುವಾಗಿ ರಾಜ್ಯ ಸರ್ಕಾರಿ ನೌಕರರು ಹೋರಾಟ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಬೇಗನೆ ಜಾರಿ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರ ಹೋರಾಟ ಅಲ್ಲಿಗೆ ಕೈ ಬಿಡಬೇಕಾಯಿತು. ಸದ್ಯದಲ್ಲೇ ಜಾರಿಯಾಗುವಂಥ ನಿರೀಕ್ಷೆ ಇದೆ. ಹಾಗೂ ಹಲವಾರು ಜನ ಜುಲೈ ಮಂತಿದ್ದು DA ಹೈಕ್ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ, ಅದನ್ನು ತಿಳಿಸಿ ಅಂತ ಕೇಳಿಸ್ಕೊಟ್ಟಿದ್ದೀರಾ. ಜನವರಿಯಲ್ಲಿ ಮಾತ್ರ DA ಹೈಕ್ ಆಗಿದೆ. ಜುಲೈಯಲ್ಲಿ ವರ್ಷಕ್ಕೆ 2 ಸಲ ರೆಗ್ಯುಲರ್ ಆಗಿ ಏನು DA ಹೈಕ್ ಆಗುತ್ತದೆ ಇನ್ನೂ ಆಗಿಲ್ಲ ಅಂತ. ಸೊ ಆ ಇನ್ಫಾರ್ಮೇಷನ್ ಬಗ್ಗೆ ಯಾವುದೇ ರೀತಿಯ ಆದೇಶ ಪ್ರತಿ ಬಂದಿಲ್ಲ. ಅದು ಬಂದ ತಕ್ಷಣ ನಾನೇ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.